ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಕನ್ನಡಪ್ರಭದ ವಿಶ್ರಾಂತ ಸಂಪಾದಕರಾದಂತಹ ಸನ್ಮಾನ್ಯ ಶ್ರೀ ಆರ್ ವೆಂಕಟನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀ ಪಿ ಕೆ ಪ್ರಸನ್ನ ಸರ್ ಹಾಗೂ ಶ್ರೀ ಮಹಾಂತೇಶ್ ಹಿರೇಮಠರವರನ್ನ ಬರಮಾಡಿಕೊಳ್ಬೇಕು. ಖ್ಯಾತ ಶಿಕ್ಷಣ ತಜ್ಞರು ಹಾಗೂ ಜಿಆರ್ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀಮತಿ ಗೀತಾ ರಾಮಾನುಜ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೌರವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಿವೃತ್ತ ಶಿಕ್ಷಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ.ಎಸ್. ವಿಜಯಕುಮಾರ್ ಸರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಕ್ಕೂಟ ನವದೆಹಲಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಗುಲ್ಕರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವಕೀಲರು ಹಾಗೂ ಸಮಾಜ ಸೇವಕರಾದಂತಹ ಸನ್ಮಾನ್ಯ ಶ್ರೀ ಅಕ್ಷಯ್ ಪಾಟೀಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ವಿಜಯಪುರ ಮತ್ತು ಬಾಗಲಕೋಟ್ನ ಕೆಎನ್ಎಫ್ನ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸಂಗಣ್ಣ ಹಂಡಿ ಸರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೀವಿ. ಕುಮಾರಿ ಅಭಿಜ್ಞಾ ಕಶ್ಯಪ್ ಅವರಿಂದ ಈಗ ದೇವರ ನಾಮ ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ವಿಶೇಷವಾಗಿ ದೇವರ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಇನ್ನು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಸಂಘದ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀಯುತ ಮಂಜುನಾಥಯ್ಯ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ನಾನು ಮನವಿಯನ್ನು ಮಾಡ್ತಾ ಈಗ Purana
ಅಭಿನಂದನೆಗಳು. ತುಂಬಾ ಸುಂದರವಾಗಿ ದೇವನಾಮವನ್ನು ಪ್ರಸ್ತುತಪಡಿಸಿದ್ದಾರೆ. ಈಗ ಪ್ರಾಸ್ತಾವಿಕ ನುಡಿ ವಿಜಯಕುಮಾರ್ ಸರ್ ಅವರಿಂದ. ಶ್ರೀ ಗುರುಭ್ಯೋ ನಮಃ. ಇಂದು ಅತ್ಯಂತ ಪವಿತ್ರವಾದ ದಿನ. ಜ್ಞಾನದಾತೆ ಶ್ರೀ ಸರಸ್ವತಿಯವರ ಜನಿಸಿದ ದಿನ. ಬ್ರಹ್ಮಾಂಡಕ್ಕೆ ಜ್ಞಾನವನ್ನು ಇರ್ತಕ್ಕಂಥ ತಾಯಿಯಾದ ಸರಸ್ವತಿಯವರ ಒಂದು ಜನಿಸಿದ ದಿನ ಆಗಿತ್ತು. ಇವತ್ತು ವಿಶೇಷ ಕಾರ್ಯಕ್ರಮ. ನಮ್ಮ ಗುರುಗಳಿಗೆ, ಇಡೀ ಜಗತ್ತಿಗೆ ಒಂದು ಬೋಧನೆ ಮಾಡ್ತಕ್ಕಂಥ ಗುರುಗಳಿಗೆ ಒಂದು ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅತ್ಯಂತ ಒಂದು ಸಂತೋಷದ ಈ ಸಮಾರಂಭ. ಇಂದು ನಮ್ಮೆಲ್ಲರೂ ಕೂಡ ಈ ಗುರುವಂದನೆ ಅಥವಾ ಗುರುಗಳಿಗೆ, ಯಾಕೆಂದರೆ ಪ್ರತಿಯೊಂದು ಕೆಲಸಕ್ಕೆ, ಪ್ರತಿಯೊಂದು ವೃತ್ತಿಗೆ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ. ಇಂತಹ ಎಲ್ಲ ವೃತ್ತಿಗಳನ್ನು ಬೋಧಿಸತಕ್ಕಂಥ ಗುರುಗಳಿಗೆ ಈ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ಮತ್ತು ಪ್ರಜಾಪ್ರಭುತ್ವದ 4ನೇ ಅಂಗ ಈ ಪತ್ರಕರ್ತರು, ಪತ್ರಿಕಾ ಮಾಧ್ಯಮ ಇಂಥವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ನಿಶ್ಚಯಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಈ ಒಂದು ಹಿನ್ನೆಲೆಯಿಂದ ಇಂದು ನಮ್ಮ ಆಹ್ವಾನವನ್ನು ಮನ್ನಿಸಿ ಎಲ್ಲ ಗುರುಗಳು, ಎಲ್ಲ ಪತ್ರಕರ್ತರು ಬಂದಿದ್ದರೆ ಅವರು ಹೃತ್ಪೂರ್ವಕವಾದ ಸುಸ್ವಾಗತನ ಬಯಸ್ತೀನಿ. ನಮಸ್ಕಾರ. ಈಗ ಸ್ವಾಗತ ಭಾಷಣ ಮೌರ್ಯ ಪೂಜಾರಿ ಅವರಿಂದ. ನಮಶ್ರೀ ಯತಿರಾಜಾಯ ವಿವೇಕಾನಂದ ಸುರಹೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿ ತಾಯಿ. ವಿಶೇಷವಾಗಿ ಶಿಕ್ಷಣ ರತ್ನ ಪತ್ರಿಕೆಯ 10ನೇ ವರ್ಷದ ಸಂಭ್ರಮ ಹಾಗೂ ಕಾರ್ಯನಿರತ ಪತ್ರಕರ್ತರ ಹಾಗೂ ಸಂಪಾದಕರ ಸಂಸ್ಥೆ ನವದೆಹಲಿ ರಾಜ್ಯ ಘಟಕ ಕರ್ನಾಟಕ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ವಿಶೇಷವಾದ ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ನಮ್ಮೆಲ್ಲರ ನೆಚ್ಚಿನ ಹಿರಿಯರು ಹಾಗೂ ಖ್ಯಾತ ಚಲನಚಿತ್ರ ನಿರ್ಮಾಪಕರು ಹಾಗೂ ನಿರ್ದೇಶಕರು ಅಂತ ಸನ್ಮಾನ್ಯ ಶ್ರೀ ಎಸ್ ನಾರಾಯಣ್ ಸರ್ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೂ ನಮ್ಮೆಲ್ಲರ ಹಿರಿಯರು ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ದಕ್ಷ ಅಧಿಕಾರಿಯಾಗಿ ಇವತ್ತು ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದಂತಹ ನಮ್ಮೆಲ್ಲರ ಹಿರಿಯರು ಹಾಗೂ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಶ್ರೀ ಬಸವರಾಜ್ ಮಾರ್ಗದಿ ಸರ್ ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಅದರ ಜೊತೆಯಾಗಿ ಹಿರಿಯ ಪತ್ರಕರ್ತರು ಹಾಗೂ ಕನ್ನಡಪ್ರಭ ಸಂಸ್ಥೆಯ ವಿಶ್ರಾಂತ ಸಂಪಾದಕರಾದಂತಹ ಸನ್ಮಾನ್ಯ ಶ್ರೀ ಆರ್ ವೆಂಕಟನಾರಾಯಣ್ ಸರ್ಗೆ ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ವೇದಿಕೆಯ ಮೂಲಕ ಜಿಆರ್ ಸಮೂಹ ಸಂಸ್ಥೆಯ ಶಿಕ್ಷಣ ತಜ್ಞರಾದಂತಹ ಶ್ರೀಮತಿ ಗೀತಾ ರಾಮಾನುಜ ಮೇಡಮ್ ಅವರು ಕೂಡ ನಾನು ಈ ಮೂಲಕ ಸ್ವಾಗತವನ್ನು ಬಯಸ್ತೇನೆ ಅವರ ಅನುಪಸ್ಥಿತಿಯಲ್ಲಿ. ಹಾಗೂ ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಸನ್ಮಾನ್ಯ ಶ್ರೀ ಮೊಹಮ್ಮದ್ ಮೊಹಸಿನ್ ಸರ್ ಕೂಡ ಈ ಒಂದು ವೇದಿಕೆ ಮೂಲಕ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಿವೃತ್ತ ಶಿಕ್ಷಕರು ಹಾಗೂ ಶಿಕ್ಷಣ ರತ್ನ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರು ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆ.ಎಸ್. ವಿಜಯಕುಮಾರ್ ಸರ್ಗೆ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮೆಲ್ಲರ ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ವೆಂಕಟೇಶನ್ ಅವರಿಗೆ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಮಾನವ ಹಕ್ಕುಗಳ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆ.ಎನ್.ಸಿ. ಸುರೇಶನ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕೃಪಾನಿಧಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಮತಿ ಗೀತಾ ನಾಗ್ಪಾಲ್ ಮೇಡಮ್ ಅವರು ಕೂಡ ನಾನು ವೇದಿಕೆ ಮೂಲಕ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ವಕೀಲರು ಹಾಗೂ ಸಮಾಜ ಸೇವಕರಾದಂತಹ ಸನ್ಮಾನ್ಯ ಶ್ರೀ ಅಕ್ಷಯ್ ಎಸ್ ಪಾಟೀಲ್ ಸರ್ಗೆ ಸುಸ್ವಾಗತವನ್ನು ನಾನು ಬಯಸ್ತೇನೆ. ಹಾಗೂ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ KMF ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಸಂಗಣ್ಣ ಹಂಡಿ ಸರ್ಗೆ ನಾನು ಸುಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಇಡೀ ಕಾರ್ಯಕ್ರಮಕ್ಕೆ ಶ್ರಮಪಟ್ಟಾಗಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಕಳೆದ ಹಲವು ತಿಂಗಳುಗಳಿಂದ ಓಡಾಡಿ ತಮ್ಮ ಶ್ರಮವನ್ನು ವಹಿಸಿ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಶಿಕ್ಷಣ ರತ್ನ ಪತ್ರಿಕೆಯ ಸಂಸ್ಥಾಪಕರಾದಂತಹ ಶ್ರೀಯುತ BK ಪ್ರಸನ್ನ ಅವರಿಗೆ ನಾನು ಸುಸ್ವಾಗತವನ್ನು ನಾನು ಬಯಸ್ತೇನೆ. ಅದರೊಟ್ಟಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಹಾಗೂ ಸಂಪಾದಕರ ಸಂಸ್ಥೆಯ
ಸಂಘಟನಾ ಕಾರ್ಯದರ್ಶಿಗಳು ಆದಂತ ಶ್ರೀ ಮಂಜುನಾಥಯ್ಯ ಎಲ್ಲರಿಗೂ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಪಾಷಾ ಸರ್ ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸಂಪಾದಕರ ಸಂಸ್ಥೆ ನವದೆಹಲಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಮಹಾಂತೇಶ್ ಹಿರೇಮಠ ಅವರು ಕೂಡ ನಾನು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಅವರಿವರೆಲ್ಲದೆ ಎಲ್ಲ ಹಿರಿಯ ಪತ್ರಕರ್ತರು ಬಂದಿದ್ದೀರಿ. ನಮ್ಮೆಲ್ಲ ಆತ್ಮೀಯ ಸಹೃದಯಿ ಸ್ನೇಹಿತರು ಹಾಗೂ ಹಿರಿಯ ಪತ್ರಕರ್ತರು, ಸಾಧಕರು, ಸನ್ಮಾನಿತರು ತಾವೆಲ್ಲರೂ ಕೂಡ ಬಂದಿದ್ದೀರಿ. ತಮಗೆಲ್ಲರೂ ಕೂಡ ನನ್ನ ಅಂತರಾಳದಿಂದ ತಮಗೆ ಸ್ವಾಗತ ಸುಸ್ವಾಗತವನ್ನ ನಿಮಗೆ ಬಯಸ್ತಾ ಇದ್ದೀರಿ. ಹಾಗೂ ಇಡೀ ಕರ್ನಾಟಕದ ವಿವಿಧ ಪತ್ರಕರ್ತರ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಬಂದಿದ್ದೀರಿ, ರಾಜ್ಯ ಪದಾಧಿಕಾರಿಗಳು ಬಂದಿದ್ದೀರಿ. ಅವರು ಕೂಡ ನಾನು ಈ ಒಂದು ವೇದಿಕೆ ಮೂಲಕ ನಿಮಗೆ ಆತ್ಮೀಯ ಸಹೃದಯಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ನನಗೆ ಎಲ್ಲರಿಗೂ ಸ್ವಾಗತವನ್ನ ಮಾಡುವ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಜೈ ಜೈ ಕರ್ನಾಟಕ. ಪ್ರಾಸ್ತಾವಿಕ ನುಡಿ ನುಡಿದಂತಹ ವಿಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು ಹಾಗೂ ಸ್ವಾಗತ ಭಾಷಣ ಮಾಡಿದಂತಹ ಮೌರ್ಯ ಪೂಜಾರಿ ಅವರಿಗೂ ಧನ್ಯವಾದಗಳು. ಈಗ ಶಿಕ್ಷಣ ರತ್ನ ಒಂದು ಈ 2021 ಪುರಸ್ಕಾರದ ಬಗ್ಗೆ ಮಾತಾಡಬೇಕು ಅಂತ ಎನ್ ಮಂಜುನಾಥ್ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಶುಭ ಸಂಜೆಯ ವಂದನೆಗಳನ್ನು ನಾನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರಿಗೂ ಸಹ ನನ್ನ ವಂದನೆಗಳನ್ನು ಸಹ ಸಲ್ಲಿಸ್ತಾ ಇದ್ದೇನೆ. ಈ ದಿವಸದ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಹ ತಿಳಿದಿದೆ. ಶಿಕ್ಷಣ ರತ್ನ ಮತ್ತೆ ಈ ಶಿಕ್ಷಣ ರತ್ನ ಎಂಬ ಪತ್ರಿಕೆಯ ವಿಷಯದಲ್ಲಿ ತುಂಬ ವಿಷಯಗಳನ್ನು ತಿಳಿದು ಅವರು ಈ ರೀತಿಯಾಗಿರುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ಶಿಕ್ಷಣ ರತ್ನ ಮತ್ತು 2025-26 ಕಾರ್ಯಕ್ರಮ ಮತ್ತು ಹಾಗೂ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಸಹ ಈ ಒಂದು ವೇದಿಕೆ ಮೇಲೆ ಅವರು ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನಡೆದಿರುವ ಎಲ್ಲರೂ ಸಹ ಬಂದು ಈ ಕಾರ್ಯಕ್ರಮವನ್ನು ನೀವು ಯಶಸ್ವಿಗೊಳಿಸಿದ್ದೀರ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ಈ ಶಿಕ್ಷಣ ಎನ್ನ ವಿಷಯ ನಾವು ತಗೊಂಡ್ರೆ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಅನ್ನೋದು ಎಷ್ಟು ಪ್ರಾಮುಖ್ಯತೆಯಾಗಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ. ಈ ಶಿಕ್ಷಣ ಒಂದಿದ್ರೆ ಆ ಶಿಕ್ಷಣದಿಂದ ನಾವು ಏನೆಲ್ಲರೂ ಬದಲಾವಣೆ ಮಾಡಬಹುದೆನ್ನ ವಿಷಯಗಳು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಮೊದಲನೇ ಗುರು ತಾಯಿ ಅಂತ ಹೇಳ್ತಾರೆ. ಈ ತಾಯಿಯಂದಿರು ಮಕ್ಕಳಿಗೆ ಯಾವ ರೀತಿಯಾಗಿ ಪಾಠವನ್ನು ಆ ಬಾಲ್ಯದಲ್ಲಿ ನೀವು ಕಲಿಸ್ತಿರೋ ಮತ್ತೆ ಸ್ಕೂಲಿಗೆ ಬಂದ ನಂತರ ಶಿಕ್ಷಣದಲ್ಲಿ ಸಹ ಅಂದ್ರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಸಹ ಅವರು ಆ ಮಕ್ಕಳಿಗೆ ಅದೇ ರೀತಿಯಾಗಿ ಪಾಠವನ್ನು ಮತ್ತೆ ನಮ್ಮ ದೇಶದ ಕಲ್ಚರ್ ಅನ್ನು, ನಮ್ಮ ದೇಶದ ಸಂಸ್ಕೃತಿ ಮತ್ತೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿರುವ ಎಲ್ಲಾ ವಿಷಯಗಳನ್ನು ಅಲ್ಲಿ ತಿಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಹಾಗೆ ಇದರಲ್ಲಿ ವಿಶೇಷವಾಗಿ ಶಿಕ್ಷಕರು ತುಂಬಾ ಕಷ್ಟವನ್ನು ಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಶಿಕ್ಷಣ ಮತ್ತೆ ಪತ್ರಕರ್ತರ ವಿಷಯದಲ್ಲೂ ಸಹ ಅಂದ್ರೆ ಈ ಶಿಕ್ಷಕರು ಇಂದ ಎಲ್ಲವನ್ನೂ ಸಹ ನಾವು ಪಡೆಯಬಹುದು ಅಂತ ಹೇಳಿ ನಾನು ಹೇಳಬಲ್ಲೆ. ಯಾಕೆಂದ್ರೆ ಈ ಶಿಕ್ಷಣ ಇದ್ರೆ ನಾವು ಸಾಧನೆ ಮಾಡುವ ವಿಷಯದಲ್ಲಿ ಅನೇಕ ಸಾಧನೆಗಳನ್ನು ಸಹ ನಾವು ಮಾಡಬಹುದು. ಯಾಕೆಂದ್ರೆ ಶಿಕ್ಷಣದ ಒಂದು ಜ್ಞಾನ ನಮಗೆ ತುಂಬಾ ಪ್ರಾಮುಖ್ಯತೆಯಾಗಿ ಈ ಶಿಕ್ಷಣ ನಮಗೆ ಬೇಕಾಗಿದೆ. ಆ ಶಿಕ್ಷಣ ಜೊತೆ ಪೆನ್ನು ಅಂದ್ರೆ ಪತ್ರಕರ್ತರು ಆ ಪೆನ್ನನ್ನು ಇಟ್ಟುಕೊಂಡು ಆ ಶಿಕ್ಷಣವನ್ನು ಸಹ ತಿದ್ದಲಿಕ್ಕೆ ಸಾಧ್ಯವಾಗ ಅಂತ ಸಂಸ್ಥೆ ಅಂದ್ರೆ ಅದು ಪತ್ರಕರ್ತರ ವಿಷಯದಲ್ಲಿ ಈ ಏನು ಪತ್ರಕರ್ತರು ಆ ಪೆನ್ನನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ದೇಶವನ್ನಾಗಲಿ ಒಂದು ಹಳ್ಳಿಯನ್ನಾಗಲಿ ಒಂದು ವಿದ್ಯಾ ಸಂಸ್ಥೆಯನ್ನಾಗಲಿ ಬದಲಾವಣೆ ಮಾಡಬಹುದು ಅಂತೇಳಿ ಆ ಪತ್ರಕರ್ತರು ಅನೇಕ ಪತ್ರಕರ್ತರು ನಮ್ಮ ಮಧ್ಯದಲ್ಲಿದ್ದಾರೆ. ಹಾಗೆ ನಮ್ಮ ಮುಂಭಾಗದಲ್ಲೂ ಸಹ ಅನೇಕ ಪತ್ರಕರ್ತರು ಇಲ್ಲಿದ್ದಾರೆ. ಈ ಪೆನ್ನಿಂದ ನಾವು ಏನೆಲ್ಲವೂ ಬದಲಾವಣೆ ಮಾಡಬಹುದು ಅಂತ ಹೇಳಿ ನಮಗೆ ಗೊತ್ತಿದೆ. ಈ ಶಿಕ್ಷಣ ಮತ್ತೆ ಪೆನ್ನು ಎರಡು ಒಟ್ಟಿಗೆ ಸೇರಿದರೆ ಖಂಡಿತವಾಗಲೂ ನಾವು ದೇಶವನ್ನು, ಮನುಷ್ಯರನ್ನು ಎಲ್ಲರನ್ನು ನಾವು ಬದಲಾವಣೆ ಮಾಡಿ ಒಂದು ಹಂತಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮಾರ್ಗದಲ್ಲಿ ನಾವು ಮುಂದೆ ನಡೆಯಬಹುದು, ಮುಂದೆ ನಡೆಸಬಹುದು ಎನ್ನುವ ವಿಷಯಗಳು ನಮಗೆ ತಿಳಿದಿರುತ್ತೆ. ಆದ್ದರಿಂದ ಈ ಅವಕಾಶವನ್ನು ಎರಡು ಮಾತುಗಳಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದ ನಾವು ಬಿ.ಕೆ. ಪ್ರಸನ್ನ ಅವರಿಗೆ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮತ್ತೊಮ್ಮೆ ವೇದಿಕೆ ಮೇಲಿರುವ ಎಲ್ಲರಿಗೂ ಎಲ್ಲಾ
ಸಹ ಅವರ ಜೊತೆಯಲ್ಲಿ ಕೂತು ಈ ಮಾತುಗಳನ್ನು ಆಡಲು ಅವಕಾಶ ಕೊಡಲಿಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ವಂದನೆಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನೃತ್ಯ ತಂಡದ ಒಂದು ಸದಸ್ಯರಿಗೆ ಹಾಗೂ ಅವರ ಶಿಕ್ಷಕಿಯರಿದ್ದಾರೆ, ಅವರಿಗೆ ನಮ್ಮ ಗಣ್ಯ ಅತಿಥಿಗಳ ಕಡೆಯಿಂದ ಸನ್ಮಾನ ಆಗ್ತಾ ಇದೆ. ದಯವಿಟ್ಟು ನೃತ್ಯ ತಂಡ ಹಾಗೂ ಶಿಕ್ಷಕಿಯರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನೃತ್ಯ ತಂಡ ಶಿಕ್ಷಕಿಯರು NGO ಕಡೆಯವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಈಗ ನಿಮಗೆ ಪ್ರಶಸ್ತಿ ಹಾಗೂ ಮೊಮೆಂಟ್ ಅನ್ನು ಕೊಡಲಾಗುತ್ತೆ. ನೃತ್ಯ ತಂಡದ ಅಮೋಘ ಪ್ರದರ್ಶನ ನಮ್ಮೆಲ್ಲರ ಕಣ್ಮನ ಸೆಳೆಯಿತು ಅಂತ ಭಾವಿಸ್ತೇನೆ. ಹಾಗಾಗಿ ಈ ನೃತ್ಯ ತಂಡಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋದು, ಒಂದು ಪ್ರಶಸ್ತಿ ಹಾಗೂ ಮೊಮೆಂಟ್ ಕೊಡೋದು ಒಂದು ಸಂತೋಷದಾಯಕವಾಗಿರುವಂತಹ ವಿಚಾರ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಅತಿಥಿಗಳು ಸಹಿತ ಆ ಒಂದು NGO ಹಾಗೂ ನೃತ್ಯ ತಂಡದ ಸದಸ್ಯರಿಗೆಲ್ಲ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತೇನೆ. ಈಗ ಸಭಿಕರೆಲ್ಲ ಅವರನ್ನು ಚಪ್ಪಾಳೆ ತಟ್ಟುವ ಮೂಲಕ ನೀವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ನಾರಾಯಣ್ ಸರ್ ಈ ಒಂದು ಮಕ್ಕಳಿಗೆ ಗೌರವ ಸಮರ್ಪಣೆ ಮಾಡಬೇಕು, ಹಾಗೂ ಸನ್ಮಾನ್ಯ ಶ್ರೀ ಬಸವರಾಜ್ ಮಾರ್ಗತಿ ಸರ್ ಕೂಡ ಒಂದು ಗೌರವ ಸಮರ್ಪಣೆ ಮಾಡಬೇಕು, ಹಾಗೂ ಶ್ರೀಮತಿ ಗೀತಾ ನಾಗಪಾಲ್ ಮೇಡಮ್ ಅವರು ಕೂಡ ಈ ಒಂದು ಗೌರವ ಸಮರ್ಪಣೆ ಮಾಡಬೇಕಂತ ಮನವಿಯನ್ನು ಮಾಡ್ತೀನಿ. ಹಾಗೂ ಶ್ರೀ KLC ಸುರೇಶ್ ಸರ್ ಅವರು ಕೂಡ ಈ ಒಂದು ಸನ್ಮಾನದಲ್ಲಿ ಭಾಗವಹಿಸಬೇಕು.
ವಿಶೇಷ ನೃತ್ಯ ಮಾಡಿರ್ತಕ್ಕಂಥ ಮಕ್ಕಳಿಗೆ ಎಲ್ಲರಿಗೂ ಕೂಡ ವಿಶೇಷವಾಗಿ ಗೌರವ ಸಮರ್ಪಣೆ ಮಾಡಿರ್ತಕ್ಕಂಥ ಅತಿಥಿ ಮಹೋದಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿಯ ರಾಜ್ಯ ಅಧ್ಯಕ್ಷರ ಸನ್ಮಾನ್ಯ ಶ್ರೀ KNC ಸುರೇಶ್ ಅವರು ಒಂದೆರಡು ಮಾತುಗಳನ್ನ ಹೇಳಬೇಕಂತ ಅವರಲ್ಲಿ ಮನವಿಯನ್ನ ಮಾಡ್ತೇವೆ. ಎಲ್ಲರಿಗೂ ನಮಸ್ತೆ. ನಾನು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ನಮ್ಮ ಸಂಸ್ಥೆ NGO ಆಕ್ಚುಲಿ 18 ಜಿಲ್ಲೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ವಿ. ನೊಂದವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಮೊದಲಿಗೆ ನನ್ನ ಪರಿಚಯ ಮಾಡಿಕೊಂಡಿದ್ದೀನಿ. ಹಾಗೂ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೂ ನನ್ನ ಮುಂದೆ ನಮ್ಮ ಎಲ್ಲ ಸ್ನೇಹಿತರು, ಅಣ್ಣ ತಮ್ಮದೇ ಒಂದು ಪತ್ರಕರ್ತರು ಮತ್ತು ಎಲ್ಲ ನನ್ನ ವಂದನೆಗಳು. ಇವತ್ತು ನಮ್ಮ ಮಂಜುನಾಥ್ ಅವರು ಹೇಳಿದರು, ಏಕೆಂದರೆ ಹಿರಿಯರು ಶಿಕ್ಷಣ ಎಷ್ಟು ಮುಖ್ಯ ಅಂತ ಹೇಳಿದ್ರು. ಅಂದರೆ ಇವತ್ತು ಶಿಕ್ಷಣದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ತುಂಬ ಮುಂದಿದ್ದಾರೆ. ಆದರೆ ನಮ್ಮ ಸರ್ಕಾರಗಳು ಕೆಲಸ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಥರ ಆಗಿದೆ. ಏಕೆಂದರೆ ಶಿಕ್ಷಣ ಅಂತೀವಿ. ಎಷ್ಟೋ ಜನ ಓದಿ ಕೆಲಸ ಮಾಡಿದ್ರೆ ಕೆಲಸ ಇದ್ದರೆ ಇವತ್ತು ಎಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ. ಹಾಗಾಗಿ ಶಿಕ್ಷಣಕ್ಕಿಂತ ನಮ್ಮ ಸರ್ಕಾರಗಳು ಉದ್ಯೋಗನ ಸೃಷ್ಟಿ ಮಾಡಬೇಕು. ಏಕೆಂದರೆ ಉದ್ಯೋಗ ಇಲ್ಲ ಅಂತಂದರೆ ಇವತ್ತು ಶಿಕ್ಷಣ ಓದಿರೋಂಥವ್ರು ಏನಾಗ್ತದೆ ಅಂದರೆ ಶಿಕ್ಷಣ ನಾವು ಎಷ್ಟು ಇದು ಮಾಡ್ತೀವಿ, ಶಿಕ್ಷಣದಲ್ಲಿ ತುಂಬ ಮುಂದೆ ಇದೆ ನಮ್ಮದು ಆಕ್ಚುಲಿ ಹೇಳಬೇಕಾದ್ರೆ. ಆದರೆ ಶಿಕ್ಷಣಕ್ಕಿಂತ ಮೊದಲಾಗಿ ನಮಗೆ ಉದ್ಯೋಗ ಬೇಕು. ಇವಾಗ ನಮ್ಮ ಪತ್ರಕರ್ತರು ಎಷ್ಟು ಜನ ಪತ್ರಕರ್ತರಾಗಬೇಕು ಆಗೋದು ಸಾಧ್ಯ? ಊರು ತುಂಬ ಪತ್ರಕರ್ತರು ಆಗ್ತಾರೆ. ಅಂದರೆ ಪತ್ರಕರ್ತರಿಗೆ ಗೌರವ ಕೊಡೋದು ಕಲಿಬೇಕು ಇವತ್ತು. ಏಕೆಂದರೆ ಪತ್ರಿಕೆ ಅಂತಂದರೆ ಇವತ್ತು ನಮಗೆಲ್ಲ ಅಮೂಲ್ಯವಾದದ್ದು. ಏಕೆಂದರೆ ನಮ್ಮ ಅಳಿವು ಉಳಿವು ಎಲ್ಲ ತೋರಿಸೋದೇ ಪತ್ರಿಕೆ ಮಾಧ್ಯಮ ಇಲ್ಲ ಅಂತಿದ್ರೆ ಇವತ್ತು ರಾಜಕೀಯದವ್ರನ್ನ ಹಿಡಿಯೋದಕ್ಕೆ ಹಿಡಿದು ನಿಲ್ಲಿಸೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಂದೊಂದು ಇಂಚಿಂಚು ತೋರಿಸುತ್ತದೆ ಮಾಧ್ಯಮ ಮತ್ತು ಪತ್ರಿಕೆನೇ ನಮ್ಮ ಜೀವಾಳ. ಯಾಕೆಂದರೆ ನಮ್ಮಲ್ಲಿ ಪತ್ರಿಕೆ ಅಂದರೆ ಏನೋ ಒಂಥರ ಪತ್ರಿಕೆ ಬರೀತಾರೆ ಬಿಡಪ್ಪ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತಾರೆ. ಪತ್ರಿಕೆ ಮಾಧ್ಯಮ ಇಲ್ಲ ಅಂತಂದರೆ ಇವತ್ತು ನಮ್ಮ ಸಮಾಜ ಇಷ್ಟೊತ್ತಿಗೆ ಏನೇನೋ ಆಗ್ತಿತ್ತು. ಪತ್ರಿಕೆ ಇರೋದ್ರಿಂದಲೇ ಇವತ್ತು ನಮ್ಮ ರಾಜಕಾರಣಿಗಳು ಈ ನಮ್ಮ ಅಂದರೆ ನಮ್ಮ ಕೈ ಸಿಗ್ತಾ ಇದ್ದಾರೆ. ಪತ್ರಿಕೆ ಇಲ್ಲ ಅಂತಂದರೆ ಮಾಧ್ಯಮ ಏನಂದರೆ ಅವ್ರು ಆಡಿದ್ರೆ ಆಟ ಮಾಡಿದೆ ಪಾಠ. ಹಾಗಾಗಿ ನನಗೊಂದೆರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಶಿಕ್ಷಣ ರತ್ನ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನನ್ನೊಂದೆರಡು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ವೇದಿಕೆ ಮೇಲೆ ಹೇಮಣ್ಣ ಮಲ್ಲೂರು ಸರ್ ಬರ್ಬೇಕಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಭೂಮಾಪನ ಇಲಾಖೆ ಅಧಿಕಾರಿಗಳಾಗಿರುವ ಹೇಮಣ್ಣ ಮಲ್ಲೂರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ವಲ್ಪ ಹಿಂದೆ ಬನ್ನಿ ನೀವು. ಈ ಎಲ್ಲ ಸಾಧಕರಿಗೆ ಗೌರವ ಸಮರ್ಪಣೆಯನ್ನ ನಮ್ಮ ನೆಚ್ಚಿನ ಹಿರಿಯರು ಹಾಗೂ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದಂತಹ ಸನ್ಮಾನ್ಯ ಶ್ರೀ ಮಾಲತಿ ಸರ್ ಇವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಹಾಗೂ ಶಿಕ್ಷಣ ರತ್ನ ಪತ್ರಿಕೆಯ ಸಂಪಾದಕ ಪ್ರಸನ್ನ ಸರ್ ಅವ್ರ ಜೊತೆ ಕೈ ಜೋಡಿಸಬೇಕು. ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಹಾಗೂ ಸಂಪಾದಕರ ಸಂಸ್ಥೆಯ ಕರ್ನಾಟಕ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಬಾಷಾ ಸರ್ ಈ ಒಂದು ಎಸ್ ನಾರಾಯಣ ಸರ್ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾಧಕರಿಗೆ ಗೌರವ ಸಮರ್ಪಣೆ ಮಾಡಬೇಕು. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರಿವರೆನ್ನದೆ ಇವನ್ಯಾರವನೆಂದೆನಿಸಿದೆಯಯ್ಯ, ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ವಚನದಂತೆ ನಾವು ಯಾವಾಗಲೂ ಕೂಡ ಅತ್ಯಂತ ಸರಳ ಸಜ್ಜನಿಕೆಯ ನಾಯಕರು ಇವತ್ತು ವಿಶೇಷವಾಗಿ ಅತಿಥಿಗಳಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ವಿಷಯ. ಅಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನ ನಡೀತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ನಿರೀಕ್ಷೆಯಲ್ಲಿ
ಪ್ರಿನ್ಸಿಪಲ್ ಅವೆಲ್ಲ ಮಾಡಿದ್ರೆ ಫೋಟೋ ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಇಂತಹ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ರವೀಂದ್ರ ಕಲಾಕ್ಷೇತ್ರದ ಮ್ಯಾನೇಜರ್ ಆಗಿರುವ ರವೀಂದ್ರ ಅವರು ಸಹಿತ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಧನ್ಯವಾದಗಳು ಪ್ರಶಸ್ತಿ ತೆಗೆದುಕೊಂಡಂತಹ ಎಲ್ಲ ಮಹನೀಯರಿಗೆ. ಇನ್ನು ಮುಂದಿನ ಸಾಧಕರಂತ ಶ್ರೀ ಪ್ರೇಮ್ ಕುಮಾರ್ ಸರ್, ನಿವೃತ್ತ ದೈಹಿಕ ಶಿಕ್ಷಕರು, ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾರನಹಳ್ಳಿ ಸರ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯರು ಆದಂತಹ ನಿವೃತ್ತ ನ್ಯಾಯಾಧೀಶರಾದಂತಹ ಎನ್ ನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಎನ್ ನಾರಾಯಣ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಪ್ರೇಮಕುಮಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಸಾಂಬಯ್ಯ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿವೃತ್ತ ದೈಹಿಕ ಶಿಕ್ಷಕರು, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಸರ್ಕಾರಿ ಪ್ರಾಥಮಿಕ ಶಾಲೆ ಗೋವಿಂದಪುರ ಹೊಸಕೋಟೆ. ಹಾಗೂ ಶ್ರೀ ಗಣಪತಿ ಹೆಗಡೆ, ಪ್ರಾಂಶುಪಾಲರು, MLA ಕಾಲೇಜು ಮಲ್ಲೇಶ್ವರ. ಗಣಪತಿ ಹೆಗಡೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀ ಮಂಜುನಾಥಯ್ಯ ಎಲ್ಲವರು ದಯವಿಟ್ಟು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು. ಶ್ರೀಯುತ ಮಂಜುನಾಥಯ್ಯ ಎಲ್ ಸರ್ ಅವರು. ಹಾಗೂ ಶ್ರೀ ಮಣಿಮೇಘಲೈ ಜಿ, ವೆಂಕಟ ಪಬ್ಲಿಕ್ ಶಾಲೆ ಬೆಂಗಳೂರು, ಮಣಿಮೇಘಲೈ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಮಣಿಮೇಘಲೈ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ವೆಂಕಟ ಪಬ್ಲಿಕ್ ಶಾಲೆ ಬೆಂಗಳೂರು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ನಿರೀಕ್ಷೆಯಲ್ಲಿ ಸಾಧಕ ಸನ್ಮಾನ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹನೀಯರಿಗೆ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇದೆ. ಮುಂದಿನ ಸಾಧಕರು ಹೆಸರನ್ನ ಪ್ರಸ್ತಾಪ ಮಾಡ್ತೀನಿ. ದಯವಿಟ್ಟು ಎಲ್ಲ ಮುಂದಿನ ಸಾಧಕರು ಬಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು. Ready?
CB ಭಂಡಾರಿ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲಕಪ್ಪ ಅಲಿಯಾಸ್ ಮಹೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀಮತಿ ರಾಧಿಕಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ವಿಂಡರ್ಮಿಯರ್ ಪ್ರೌಢಶಾಲೆಯ ಶಿಕ್ಷಣ ಸಂಯೋಜಕರಾದಂತಹ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು, ಅಶ್ವಿನಿ ಎನ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಕಲ್ಲವಾರ್ ಪಬ್ಲಿಕ್ ಶಾಲೆಯ ಯಲಹಂಕ ಶ್ರೀಮತಿ ಜ್ಯೋತಿ SA ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜ್ಯೋತಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆಯ ಶ್ರೀ BN ವಾಸುದೇವ ಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಶಿಕ್ಷಣ ರತ್ನ 10ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ವಿಶೇಷವಾದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಗೌರವ ಸನ್ಮಾನ ನಡೀತಾ ಇದೆ. ಇನ್ನು ಮುಂದಿನ ಸಾಧಕರ ಹೆಸರನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ದಯಮಾಡಿ ಅವರು ವೇದಿಕೆಯ ಬಲಭಾಗದಲ್ಲಿ ಬರಬೇಕು ಅಂತ ನಾನು ಮನವಿಯನ್ನ ಮಾಡ್ತೀನಿ ಅವರಿಗೆ. ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಕಲವರ್ ಪಬ್ಲಿಕ್ ಸ್ಕೂಲ್, ಅಟ್ಟೂರು ಲೇಔಟ್, ಯಲಹಂಕ, ಬೆಂಗಳೂರು. ಹಾಗೂ RR ಗ್ಲೋಬಲ್ ಸ್ಕೂಲ್, ಜಕ್ಕೂರಿನ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇದಿಕೆಯ ಬಲಭಾಗದಲ್ಲಿ ಅವರು ಬರಬೇಕು ಅಂತ ನಾನು ಅವರಲ್ಲಿ ಮನವಿಯನ್ನ ಮಾಡ್ತೀನಿ. ಹಾಗೂ ಶ್ರೀಮತಿ ಸುನೀತಾ ಮಿಶ್ರಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಲವರ್ ಪಬ್ಲಿಕ್ ಶಾಲೆಯ ಯಲಹಂಕದ ಶ್ರೀಮತಿ ಸುನೀತಾ ಮಿಶ್ರಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀಮತಿ ಸಾಧಕರು ವೇದಿಕೆಯ ಬಲಭಾಗದಲ್ಲಿ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಮಹೇಶ್ ಸರ್ ಹಾಗೂ ವಿ ಸತ್ಯನಾರಾಯಣ ಸರ್ ಹಾಗೂ ರಾಧಿಕಾ ಮೇಡಮ್. ವಿ ಸತ್ಯನಾರಾಯಣ ಸರ್ ಹಾಗೂ ರಾಧಿಕಾ ಮೇಡಮ್. ದಯವಿಟ್ಟು ನಮ್ಮ ಆರ್ಗನೈಸರು, ನಮ್ಮ ಯುವಕರು ಅದನ್ನ ಕರೆಕ್ಟಾಗಿ ಅಲೈನ್ ಮಾಡಿ ಇಟ್ಟಿದ್ದಾರೆ, ಅದರ ಪ್ರಕಾರ ತೆಗೆದುಕೊಂಡು ಬನ್ನಿ. ಅತಿಥಿಗಳು, ನಾವು ಮತ್ತೊಮ್ಮೆ ಮುಖ್ಯ ಅತಿಥಿಗಳಿಗೆ ಕ್ಷಮೆಯನ್ನು ಕೇಳ್ತೇವೆ. ಪಾಪ ತಮ್ಮನ್ನು ನಿಲ್ಲಿಸಿದ್ದೀವಿ. ವೇದಿಕೆಯ ಪರವಾಗಿ ಕ್ಷಮೆಯನ್ನು ಕೇಳ್ತಾ ದಯವಿಟ್ಟು ನಮ್ಮ ಆಯೋಜಕರು ಸರಿಯಾದ ಲಿಸ್ಟ್ ಅನ್ನು ಕೊಟ್ಟಿದೆ, ಆ ಲಿಸ್ಟ್ ಪ್ರಕಾರ ಕೊಟ್ಟು ಈಗ ಲಿಸ್ಟ್ ಪ್ರಕಾರ ತೆಗೆದುಕೊಂಡು ಬನ್ನಿ. ಈಗಾಗಲೇ ನಾನು ಹೆಸರನ್ನ ಹೇಳಿರ್ತೀನಿ ನೋಡಿ, ಆ ಹೆಸರು ದಯವಿಟ್ಟು ಆಯೋಜಕರು ನಾವು ಲಿಸ್ಟ್ ಕೊಟ್ಟಿದ್ದೀವಲ್ಲ, ಆ ಲಿಸ್ಟ್ ಪ್ರಕಾರ ನಾವು ಜೋಡಿಸಿ ಇಟ್ಕೊಳ್ಳಿ. ನಾನು ಹೆಸರನ್ನ ಕೂಗ್ತಾ ಇದ್ದೀನಿ, ಆ ಹೆಸರು ಪ್ರಕಾರ ಕೊಡಿ ದಯವಿಟ್ಟು. ಈಗ ಮುಂದಿನ ತಯಾರಿಯನ್ನ ಮಾಡ್ಕೊಳ್ಳಿ. ಶ್ರೀಮತಿ ಅಶ್ವಿನಿ ಹಾಗೂ ಶ್ರೀಮತಿ ಪದ್ಮಾವತಿ TM ಹಾಗೂ ಶ್ರೀಮತಿ ಸುನೀತಾ ಮಿಶ್ರಾ ಹಾಗೂ ಶ್ರೀಮತಿ ತಂಗಮ್ಮ AU. ಹಾಗೂ ಶ್ರೀಯುತ ಸುರೇಂದ್ರ ಗುಡ್ಡೆ, ಶ್ರೀ ಮಂಜಪ್ಪ ಸರ್, ತಿಲಕ್ ಮೆಮೋರಿಯಲ್ ಆಂಗ್ಲ ಶಾಲೆ. ಸಾಯಿಸಿರ್ತಾರೆ ಒಳಗಡೆ, ಗೊತ್ತಾಗಲ್ಲ ಯಾರು ಇಲ್ಲ ನೋಡ್ತೀವಲ್ಲ ಸೀರಿಯಸ್ ಆಗಿ
ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದೀರಾ ನೀವು. ಸೀರಿಯಲ್ ಪ್ರಕಾರ ಕೊಡಿ, ಯಾಕೆ ಕನ್ಫ್ಯೂಸ್ ಆಗ್ತಾ ಇದ್ದೀರಾ? ಶ್ರೀಮತಿ ಅಶ್ವಿನಿ ಮೇಡಮ್ ಅವರಿಗೆ ಗೌರವದ ಸನ್ಮಾನ ಹಾಗೂ ಶ್ರೀಮತಿ ಪದ್ಮಾವತಿ ಮೇಡಮ್ ಅವರಿಗೆ ಗೌರವದ ಸನ್ಮಾನ ಹಾಗೂ ಶ್ರೀಮತಿ ಸುನೀತಾ ಮಿಶ್ರಾ ಮೇಡಮ್ ಅವರಿಗೆ ಗೌರವದ ಸನ್ಮಾನ. ಶ್ರೀಮತಿ ಅಶ್ವಿನಿ ಮೇಡಮ್ ಅವರಿಗೆ ಗೌರವದ ಸನ್ಮಾನ, ಶ್ರೀಮತಿ ಪದ್ಮಾವತಿ ಮೇಡಮ್ ಅವರಿಗೆ ಗೌರವದ ಸನ್ಮಾನ, ಸುನೀತಾ ಮಿಶ್ರಾ ಮೇಡಮ್ ಅವರಿಗೆ ಗೌರವದ ಸನ್ಮಾನ, ಶ್ರೀಮತಿ ತಂಗಮ್ಮ ಮೇಡಮ್ ಅವರಿಗೆ ಗೌರವದ ಸನ್ಮಾನ ಹಾಗೂ ಶ್ರೀ ಸುರೇಂದ್ರ ಗುಟೇಶ್ ಅವರಿಗೆ ಗೌರವದ ಸನ್ಮಾನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಸಾಧಕರಿಗೆ ಅಂತ ಹೇಳ್ತಾ ಮುಂದಿನ ಸಾಧಕರಾದಂತ ಶಿಕ್ಷಕರು ಶ್ರೀ ಅನಿಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಾಗಡಿ ರಸ್ತೆ, ಬೆಂಗಳೂರು. ಶ್ರೀ ಅನಿಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಕಲವರ ಪಬ್ಲಿಕ್ ಶಾಲೆಯ ಕೋಆರ್ಡಿನೇಟರ್ ಶ್ರೀಮತಿ ರಾಧಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀಮತಿ ಕಾವ್ಯ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಶ್ರೀ ಮಂಜಪ್ಪ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಮುಂದಿನ ಸಾಧಕರ ಹೆಸರನ್ನ ಹೇಳ್ತೀನಿ, ಅವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಶ್ರೀಮತಿ ಪ್ರೇಮಾ ಮಂಜುನಾಥ್ ಮೇಡಮ್ ಅವರು ಯೋಗ ಶಿಕ್ಷಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದಯಮಾಡಿ ಗೌರವಾನ್ವಿತ ಶಿಕ್ಷಣ ರತ್ನ ಪ್ರಶಸ್ತಿ ಪುರಸ್ಕೃತ ಗೌರವಾನ್ವಿತ ಶಿಕ್ಷಕ ಬಂಧುಗಳ ವಿನಂತಿ, ತಾವು ಯಾರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ ಮೇಲೆ ಇಲ್ಲಿಂದ ನಿರ್ಗಮನ ಮಾಡಬಾರದು. ಅತಿಥಿಗಳ ಸಮ್ಮುಖದಲ್ಲಿ ಒಂದು ಗ್ರೂಪ್ ಫೋಟೋ ತೆಗೆದುಕೊಳ್ಬೇಕು. ತಾವು ದಯಮಾಡಿ ಯಾರು ಕೂಡ ಹೋಗಬೇಡಿ ಅಂತೇಳಿ ಈ ಮೂಲಕ ವಿನಂತಿ ಮಾಡಿಕೊಟ್ಟಿದ್ದೇವೆ. ಗೌರವಾನ್ವಿತಿಗೆ ಶಿಕ್ಷಣ ಪ್ರಶಸ್ತಿ ಕೊಡುವಾಗ ಎಲ್ಲ ಶಿಕ್ಷಕರು ಜೋರಾಗಿ ಕ್ಲಾಪ್ ಮಾಡೋ ಮೂಲಕ ಅವರಿಗೆ ನಾವು ಗೌರವವನ್ನು ಸಲ್ಲಿಸೋಣ. ಶ್ರೀಮತಿ ಪ್ರೇಮಾ ಮಂಜುನಾಥ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಬನ್ನಿ. ಹಾಗೂ ಶ್ರೀ BS ಚಂದ್ರಶೇಖರ್ ಭಟ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ MB ಜಯರಾಮ್ ಸರ್ ದಯವಿಟ್ಟು ಕ್ಷಮೆ ಇರಲಿ. ಈಗ ಮುಂದಿನ ಚಂದ್ರಶೇಖರ್ ಕಂಬಾರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರೊಫೆಸರ್ ಬ್ಯೂಲಾ ಜಾನ್ಸನ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀ ಗಂಗಪ್ಪ ಇಟಗಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸೇಂಟ್ ಜಾನ್ಸ್ ಹೈಸ್ಕೂಲ್ RPC ಲೇಔಟ್ ಬೆಂಗಳೂರು. ದಯವಿಟ್ಟು ಸಾಧನಾ ಪ್ರಶಸ್ತಿ ತೆಗೆದುಕೊಂಡಂತ ಎಲ್ಲ ಸಾಧಕರು ದಯವಿಟ್ಟು ಯಾರು ನಿರ್ಗಮನ ಮಾಡಬಾರ್ದು ದಯಮಾಡಿ. ಯಾಕಂದ್ರೆ ಶಿಕ್ಷಣ ಎಷ್ಟು ಮಹತ್ವವೋ ಪತ್ರಿಕೋದ್ಯಮ ಕೂಡ ಅಷ್ಟೇ ಮಹತ್ವ.
ಇನ್ನು ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಸಾಧಕರಿಗೂ ಕೂಡ ಸನ್ಮಾನ ಇದೆ. ಸುಮಾರು 20 ಜನ ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಗೌರವ ಸನ್ಮಾನ ಇರುತ್ತೆ. ಹೀಗಾಗಿ ಯಾರು ಕೂಡ ನಿರ್ಗಮಿಸಬಾರದು ದಯಮಾಡಿ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಯಾಕಂದ್ರೆ ನಮ್ಮ ಪತ್ರಕರ್ತರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಬಹಳ ಸಂಯಮ ಜೀವನ, ಬಹಳ ಸರಳವಾಗಿ ಇರೋರಂದ್ರೆ ಪತ್ರಕರ್ತರೆ. ಅವರೆಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದ ಯಶಸ್ವಿಗಾಗಿ ಕೂತಿದ್ದೀರಾ. ನೀವು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿದ್ದೀರಾ ಅಂದ್ರೆ ಇಡೀ ಶಿಕ್ಷಣ ರತ್ನ ಪತ್ರಿಕೆ ಹಾಗೂ ನಮ್ಮ ಕಾರ್ಯನಿರತ ಪತ್ರಕರ್ತರ ಹಾಗೂ ಸಂಪಾದಕರ ಸಂಸ್ಥೆ ನವದೆಹಲಿ ವತಿಯಿಂದ ವಿಶೇಷವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಈಗ ಮುಂದಿನ ಸಾಧಕರನ್ನ ಹೋಗ್ತೀನಿ. ಅವರು ವೇದಿಕೆ ಬಲಭಾಗದಲ್ಲಿ ಬನ್ನಿ ಅಂತ ಹೇಳ್ತಾ ಶ್ರೀ ಗಣಪತಿ ಹೆಗಡೆ ಸರ್ ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಬರಬೇಕು. ಹಾಗೂ ಶ್ರೀ ಆರ್ ಮಹೇಶ್ ಬಾಬು ಸರ್ ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಬರಬೇಕು. ಆರ್ ಮಹೇಶ್ ಬಾಬು ಸರ್, ತಿಲಕ್ ಮೆಮೋರಿಯಲ್ ಆಂಗ್ಲ ಪ್ರೌಢಶಾಲೆ. ಶ್ರೀ ರಾಮಪ್ಪ ಗದ್ದಿ ಸರ್ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ರಾಮಪ್ಪ ಗದ್ದಿ ಸರ್. ಶ್ರೀ ಆರ್ ಮಹೇಶ್ ಬಾಬು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರೊಫೆಸರ್ ಬ್ಯೂಲಾ ಜಾನ್ಸನ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಬರಬೇಕು. ಶ್ರೀ ವಿ ಸತ್ಯನಾರಾಯಣ ಸರ್ ದಯವಿಟ್ಟು ಸಾಯಿ ವೆಂಕಟ ಪಬ್ಲಿಕ್ ಶಾಲೆ ಬೆಂಗಳೂರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು ಅಂತ ಹೇಳ್ತಾ, ಹಾಗೂ ಶ್ರೀ ಯೋಗ ಶಿಕ್ಷಕರಂತ ಶ್ರೀ ವರ್ಧಮಾನ್ ಕಳಸೂರ್ ಸರ್ ದಯವಿಟ್ಟು ವೇದಿಕೆ ಬಲಭಾಗದಲ್ಲಿ ಬರಬೇಕು ಅಂತ ನಾನು ಅವರಿಗೆ ಮನವಿ ಮಾಡ್ತೀನಿ. ದಯವಿಟ್ಟು ಸಾಧನಾ ಪ್ರಶಸ್ತಿ ತೆಗೆದುಕೊಳ್ತಕ್ಕಂಥ ಮಹನೀಯರು ವೇದಿಕೆಯನ್ನು ಅಲಂಕರಿಸಬೇಕು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯ ನಿರೀಕ್ಷೆಯಲ್ಲಿ ಮತ್ತೊಮ್ಮೆ ಹಾಗೂ ಶಿಕ್ಷಣ ರತ್ನ ಪ್ರಶಸ್ತಿ ಸಾಧಕರಂತ ಶ್ರೀ ಡಿ ಶ್ರೀಕಾಂತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮುಂದಿನ ಸಾಧಕರ ಹೆಸರನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ದಯಮಾಡಿ ಅವರು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ವಿಶೇಷವಾದ ಸಾಧನಾ ಪ್ರಶಸ್ತಿ ತೆಗೆದುಕೊಳ್ಬೇಕಂತ ಹೇಳ್ತಾ, ಕಂಪ್ಯೂಟರ್ ಶಿಕ್ಷಕರಂತ ಶ್ರೀ ಡಿ ಶ್ರೀಕಾಂತ್ ಸರ್ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಡಿ ಶ್ರೀಕಾಂತ್ ಸರ್ ಹಾಗೂ ಶ್ರೀಮತಿ ಚಂದ್ರಕಲಾ ಕೆ ರಾಜು ಮೇಡಮ್ ಅವರು ಸನ್ಮಾರ್ಗ ಸೆಂಟ್ರಲ್ ಸ್ಕೂಲ್ ಬೆಂಗಳೂರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಹಾಗೂ ಶ್ರೀ ವರ್ಧಮಾನ್ ಕಳಸೂರ್ ಸರ್ ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಶ್ರೀಮತಿ ಅಂಬಿಕಾ ಸಿ ಯೋಗ ಶಿಕ್ಷಕರು ಹಾಗೂ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಹಯೋಗವನ್ನು ನೀಡಿದವರು ಅಂಬಿಕಾ ಮೇಡಮ್ ಅವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಹಾಗೂ ಶ್ರೀ ನಾಗರಾಜ್ ಸಿಜಿ ಕಲರವ ಪಬ್ಲಿಕ್ ಶಾಲೆ ಯಲಹಂಕ ಬೆಂಗಳೂರು ದಯವಿಟ್ಟು ಅವರು ವೇದಿಕೆಯ ಬಲಭಾಗದಲ್ಲಿ ಬರಬೇಕು ಸರ್. ಶ್ರೀಮತಿ ಆಶಾರಾಣಿ ಎಂ ಮೇಡಮ್ ಅವರು ದಯವಿಟ್ಟು ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ವೇದಿಕೆಯನ್ನು ಅಲಂಕರಿಸಬೇಕು. ಈಗ ಹೇಳಿರ್ತಕ್ಕಂಥ ಹೆಸರು ಹೇಳಿರ್ತಕ್ಕಂಥ ಸಾಧಕರು ವೇದಿಕೆಯನ್ನು ಅಲಂಕರಿಸಬೇಕು. ಶ್ರೀಮತಿ ಶ್ವೇತಾ ಕೆಯು ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಸಿದ್ದಮ್ಮ ಎಸ್ ಬಿರಾದರ್ ಮೇಡಮ್ ಅವರು ದಯವಿಟ್ಟು ಯಲಹಂಕ ಕಲರವ ಪಬ್ಲಿಕ್ ಶಾಲೆ ಯಲಹಂಕ ಸಿದ್ದಮ್ಮ ಎಸ್ ಬಿರಾದರ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಶ್ರೀ ಸುರೇಶ್ ಎಸ್ ಸರ್ ತಿಲಕ್ ಮೆಮೋರಿಯಲ್ ಆಂಗ್ಲ ಪ್ರೌಢಶಾಲೆ ಮಾಗಡಿ ರಸ್ತೆ ಬೆಂಗಳೂರು ತಿಲಕ್ ಸುರೇಶ್ ಎಸ್ ಸರ್ ಅವರು.
ಕೋರ್ತಾ ಇದ್ದೀನಿ, ದಯವಿಟ್ಟು ಅವರು ಬರಬೇಕು. ಶ್ರೀಮತಿ ನಂದಿನಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳು. ಪ್ರಶಸ್ತಿ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಮಾನ್ಯರು. ಈಗ ಶ್ರೀಮತಿ ನಂದಿನಿ ಮೇಡಮ್ ಅವರು ಸರ್ ಆಯೋಜಕರು 2 ಚೇರ್ ಹಾಕಿ, ದಯವಿಟ್ಟು 2 ಚೇರ್ ಹಾಕಿ, ಉಳಿದೆಲ್ಲ ತೆಗೆದುಬಿಡಿ. 2 ಚೇರ್ ಹಾಕಿ ಲಾಸ್ಟ್. ಶ್ರೀಮತಿ ನಂದಿನಿ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಹಾಗೂ ಶ್ರೀಮತಿ ಮುಬೀನಾ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಶಸ್ತಿ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಈಗ ಮುಬೀನಾ ಮೇಡಮ್ ಅವ್ರಿಗೆ ಒಂದು ಗೌರವದ ಸನ್ಮಾನ. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಂದಂತಹ ಸನ್ಮಾನ್ಯ ಶ್ರೀಮತಿ ಗೀತಾ ರಾಮಾನುಜ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತೇನೆ. ಈಗ ಈ ಒಂದು ಸುಸಂದರ್ಭದಲ್ಲಿ ಮಲ್ಲಮ್ಮ ನುಡಿ ವಿಶೇಷ ಬೆಂಗಳೂರು ಆವೃತ್ತಿ ಸಂಚಿಕೆ ನಮ್ಮೆಲ್ಲರ ನೆಚ್ಚಿನ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಎಸ್ ನಾರಾಯಣ್ ಸರ್ ಹಾಗೂ ಹಿರಿಯ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಂತ ಬಸವರಾಜ್ ಮಾರ್ಗತಿ ಸರ್ ಒಂದು ಲೋಕಾರ್ಪಣೆ ಮಾಡಬೇಕು. ಮಲ್ಲಮ್ಮ ನುಡಿ ಪತ್ರಿಕೆಯ ಬೆಂಗಳೂರು ಆವೃತ್ತಿ ಬೀದರ್ನಲ್ಲಿ ಪತ್ರಿಕೆ ಲೋಕಾರ್ಪಣೆಗೊಂಡು ಈಗ ಬೆಂಗಳೂರು ಆವೃತ್ತಿಯನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಲ್ಲಮ್ಮ ನುಡಿ ಪತ್ರಿಕೆ ದೈನಿಕ ಪತ್ರಿಕೆ ಈಗ ವಿಶೇಷವಾಗಿ ಲೋಕಾರ್ಪಣೆಗೊಳ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮಲ್ಲಮ್ಮ ನುಡಿ ಬೆಂಗಳೂರು ಆವೃತ್ತಿ ಉದ್ಘಾಟನೆ ಆಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಹಾಗೂ ನಮ್ಮೂರ ಸುದ್ದಿ ವಿಶೇಷ ಡಿಜಿಟಲ್ ವೆಬ್ ಪೋರ್ಟಲ್ ಉದ್ಘಾಟನೆ ಆಗ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಈಗ ವಿಶೇಷವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆ ಮಾಡಿ ಇದುವರೆಗೂ ಕೂಡ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ನಮ್ಮೆಲ್ಲರ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಎಸ್ ನಾರಾಯಣ್ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ನಾನು ವೇದಿಕೆ ಪರವಾಗಿ ಮನವಿಯನ್ನು ಮಾಡ್ತೀನಿ. ಸಾಹೇಬರು ಪ್ರೀತಿಯಿಂದ ಏನೋ ನೋಡಿಲ್ಲ, ಏನೋ ಅನ್ಕೋಬೇಡಿ. ಅಣ್ಣನವರೇ, ಅವ್ರಿಗೆ ಸರಿಸಾಟಿ ಯಾರೂ ಇಲ್ಲ.
ಅದೊಂದು ಮಾಸ್ಟರ್ ಪೀಸ್ ಅದು ಜಗತ್ತಿಗೆ. ಒಂದೇ ಪೀಸ್ ಅದು. ಇನ್ನೊಂದ್ಸಲ ಅದರ ಜನ್ಮ ಇನ್ನೊಂದ್ಸಲ ಯಾರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣವರು ಸಾಹೇಬ್ರೆ ನಮಸ್ಕಾರ, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದು ಈ ವೇದಿಕೆ ಮುಖಾಂತರ ನಾವಿಬ್ಬರು ಒಟ್ಟಿಗೆ ಪಕ್ಕದಲ್ಲಿ ಒಂದು ವೇದಿಕೆ ಹಂಚ್ಕೊಂಡ್ವಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಮಾಧ್ಯಮ ಸ್ನೇಹಿತರೆ, ಶಿಕ್ಷಕರೇ ಮತ್ತು ಆತ್ಮೀಯ ಗೆಳೆಯರೇ, ನೋಡಿ ನಾವಿಲ್ಲಿ ಏನೇನೋ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಸೆಲ್ಫಿ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ನಾವು ಯಾಕೆ ಮಾತಾಡಬೇಕು? ಯಾಕೆ ಹೇಳ್ತಾರೆ ನಮ್ಮ ಮಾತನ್ನ? ಆ ಸೆಲ್ಫಿ ಎಲ್ಲಿ ಬರುತ್ತೆ? ನಿಮ್ಮ ಮುಖದ ಮೇಲೆ ಲೈಟ್ ಆಗಿಲ್ವಲ್ಲ, ಸೆಲ್ಫಿ ಫೋಟೋ ಹೇಗೆ ಬರುತ್ತೆ? ಈ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಯಾವನೇ ಕಂಡಿಡಿದವರು ನಿದ್ದೆ ಮಾಡೋವಾಗ್ಲೂ ಫೋಟೋ ತಗೊಂಡಿರ್ತಾರೆ. ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಶಿಕ್ಷಣ ರತ್ನ ಎಷ್ಟು ಚೆನ್ನಾಗಿದೆ ನೋಡಿ ಸರ್. ನಾನಿಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಮಾತಾಡ್ಬೇಡಿ. ಅಲ್ಲಿ ನೋಡಿ, ತಾಯಿಯಂದ್ರ ಹಲೋ, ಸೈಡ್ ವಿಂಗಲ್ಲಿ ಏನ್ ನಿಮ್ ಗಲಾಟೆ? ನಾ ಸ್ವಲ್ಪ ಹಂಗೆ ಏನು ಅನ್ಕೋಬೇಡಿ. ನಾನಿಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಈ ಮಕ್ಕಳು ಪರ್ಫಾರ್ಮ್ ಮಾಡ್ತಾ ಇದ್ರು. ನಾನು ಅದನ್ನ ನೋಡಿ ತುಂಬಾ ಖುಷಿ ಪಟ್ಟೆ. ಯಾಕೆಂದ್ರೆ ಅಭಿನಯ ಸುಲಭವಾದ ಕೆಲಸ ಅಲ್ಲ, ಬಹಳ ಕಷ್ಟವಾದ ಕೆಲಸ ಅಲ್ಲ. ನಮ್ಮನ್ನ ಮರೆತು ಆ ಪಾತ್ರದ ಒಳಗಡೆ ನಾವು ಅರ್ಪಣೆ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದ ಕೆಲಸ ಅದು. ಆ ಕೆಲಸವನ್ನು ಆ ಮಕ್ಕಳು ಮಾಡಿ ನಮ್ಮೆಲ್ಲರಿಗೂ ಒಂದು ಮನರಂಜನೆಯನ್ನು ಕೊಡೋದ್ರ ಮುಖಾಂತರ ಅದ್ಭುತವಾದ ಸಂದೇಶವನ್ನು ನವರಾತ್ರಿಯ ಈ ಶುಭ ದಿನಗಳಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ. ಆ ಮಕ್ಕಳಿಗೂ, ಆ ಮಕ್ಕಳನ್ನ ಯಾರು ಟ್ರೈನ್ ಮಾಡಿದ್ದಾರೆ ಅಂದರೆ ಎಲ್ಲವನ್ನ ಹೇಳಿಕೊಟ್ಟಿದ್ದಾರೆ, ಆ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಎರಡು ಬಲಾಢ್ಯವಾದ ಶಕ್ತಿಯನ್ನ ಒಗ್ಗೂಡಿಸುವ ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಒಂದು ಶಿಕ್ಷಣ, ಇನ್ನೊಂದು ಪತ್ರಕರ್ತರು. ಒಂದು ಸಮಾಜವನ್ನ ತಿದ್ದುತ್ತೆ, ಇನ್ನೊಂದು ಸಮಾಜವನ್ನ ಕಟ್ಟುತ್ತೆ. ಎರಡು ಬಲಾಢ್ಯವಾದ ಅಸ್ತ್ರಗಳು. ಶಿಕ್ಷಣವೇ ಇಲ್ಲ ಅಂದ್ರೆ ಹೇಗಿರುತ್ತೆ ಸಮಾಜ? ನಾಗರಿಕತೆ ಗೊತ್ತಾಗಲ್ಲ. ಸ್ವಲ್ಪ ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ನಮ್ಮಲ್ಲಿ ಶಿಕ್ಷಣದ ಶಕ್ತಿ ಎಷ್ಟಿತ್ತು, ಇವತ್ತು ಶಿಕ್ಷಣದ ಶಕ್ತಿ ಹೇಗಿದೆ? ನನಗೆ ತಿಳಿದ ಮಟ್ಟಿಗೆ ಬಹಳಷ್ಟು ಜನ ಒಂದು 30-40 ವರ್ಷಗಳ ಹಿಂದೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೊರದೇಶಗಳಿಗೆ ಹೋಗ್ತಾ ಇದ್ರು ಅನ್ನೋದನ್ನ ಪತ್ರಿಕೆಯಲ್ಲಿ ಓದಿದ್ದೆ ನಾನು. ಆದರೆ ಇವತ್ತು ಹೊರದೇಶದವರು ಶಿಕ್ಷಣ ಕಲಿಯೋದಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ತಾಕತ್ತು. ಎಷ್ಟು ಮಟ್ಟಿಗೆ ಸದೃಢವಾಗಿದೆ ನಮ್ಮ ಶಿಕ್ಷಣ ಅಂದರೆ, ಸೀಟ್ ಸಿಗೋದಿಲ್ಲ. ಒಂದು ಹೆಣ್ಣು ಮಗು ಗರ್ಭಿಣಿ ಆಗ್ತಿದ್ದ ಹಾಗೇನೆ ಅದು ಹೆಣ್ಣೋ ಗಂಡೋ ಅನ್ನೋದೇ ಗೊತ್ತಿಲ್ಲ. ಆದರೆ ಆಗಲೇ ಆ ಮಗುವಿಗೆ ಅಡ್ಮಿಷನ್ಗೆ ಅಪ್ಲಿಕೇಶನ್ ತರ್ತಾರೆ ಅಂದರೆ ಯೋಚನೆ ಮಾಡಿ ಎಷ್ಟು ಬಲಾಢ್ಯವಾಗಿದೆ, ಎಷ್ಟು ಶಕ್ತಿಯುತವಾಗಿದೆ, ಎಷ್ಟು ಬೆಳೆದಿದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ. ಆಗಲೇ ನಮ್ಮ ಗೆಳೆಯರು ಹೇಳ್ತಾ ಇದ್ರು, ವಿದ್ಯೆ ಒಂದೇ ಸಾಲೋದಿಲ್ಲ, ವಿದ್ಯೆಯಿಂದ ಜಗತ್ತನ್ನು ಗೆಲ್ತೀನಿ ಅನ್ನೋದು ಆಗೋದಿಲ್ಲ. ವಿದ್ಯೆಯ ಜೊತೆಯಲ್ಲಿ ಸಂಸ್ಕಾರ ಇರಬೇಕು. ಸಂಸ್ಕಾರ ಇಲ್ಲದ ವಿದ್ಯೆ ಬಟ್ಟೆ ಇಲ್ಲದ ಮನುಷ್ಯನ ಹಾಗೆ, ಬೆತ್ತಲೆ ಮನುಷ್ಯನ ಹಾಗೆ. ಏನು ಕಲಿತ್ರೆ ಏನು ಪ್ರಯೋಜನ ಸಂಸ್ಕಾರ ಇಲ್ಲ ಅಂತ ಹೇಳಿದ್ರೆ? ಇವತ್ತು ನಾವು ನೋಡ್ತಾ ಇದ್ದೀವಿ, ನಮ್ಮ ಬಸವರಾಜ್ ಮಾಲಗತ್ತಿ ಸಾಹೇಬರು ಕೂತಿದ್ದಾರೆ. ಅವರ ಕಾಲದಲ್ಲಿ ಎಷ್ಟು ಕ್ರೈಮ್ಗಳು ನಡೀತಾ ಇತ್ತು, ಆ ಕ್ರೈಮ್ಗಳಲ್ಲಿ ವಿದ್ಯಾವಂತರ ಸಂಖ್ಯೆ ಎಷ್ಟಿತ್ತು ಅನ್ನೋದನ್ನ ಸಾಹೇಬರು ಹೇಳ್ತಾರೆ. ವಿದ್ಯೆ
ವಿದ್ಯೆ ದುರ್ಬಳಕೆ ಆಗಬಾರ್ದು, ವಿದ್ಯೆ ಸದ್ಬಳಕೆ ಆಗಬೇಕು. ವಿದ್ಯೆ ಸದ್ಬಳಕೆ ಆಗಬೇಕು ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು, ಅಲ್ಲಿ ಸಂಸ್ಕಾರವನ್ನು ಹೇಳ್ಕೊಡ್ಬೇಕು. ಇಲ್ಲೊಂದು ಮಗು ಆಗಲೇ ಹೇಳ್ತಾ ಇದ್ರು, ಟೀಚರ್ ಹೇಳ್ತಾ ಇದ್ರು, ಭಗವದ್ಗೀತೆಯನ್ನ ನೋಡ್ದೇನೆ ಅವನು ಹೇಳ್ತಾನೆ ಅಂತ. ಆ ಮಗು ಬದುಕಿನ ಉದ್ದಕ್ಕೂ ಯಾವುದೇ ಅಪರಾಧವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವನು ಗೀತೆಯನ್ನು ಕಲಿತಾ ಇದ್ದಾನೆ. ಗೀತೆ ಏನು ಹೇಳ್ಕೊಡುತ್ತೆ? ಹೇಗೆ ಬದುಕಬೇಕು ಅನ್ನೋದು ಹೇಳ್ಕೊಡುತ್ತೆ. ಸಮಾಜದಲ್ಲಿ ನಾವು ಹೇಗೆ ತಲೆ ಎತ್ಕೊಂಡು ಬದುಕಬೇಕು ಅನ್ನೋದು ಹೇಳ್ಕೊಡುತ್ತೆ. ಸಜ್ಜನನಾಗಿ ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಭಗವದ್ಗೀತೆ. ಶಿಕ್ಷಣದ ಜೊತೆಯಲ್ಲಿ ಅದನ್ನು ಕಲಿಸ್ಬೇಕು ನಾವು. ಆ ಕೆಲಸ ಆಗಬೇಕು. ಇದು ಎಲ್ಲಿ ಆಗತ್ತೆ? ಮನೆಗಳಲ್ಲ, ಶಾಲೆಗಳಲ್ಲ, ಮುಖ್ಯವಾಗಿ ಮನೆಗಳಲ್ಲಿ. ಯೋಚನೆ ಮಾಡಿ, ಯಾರು ತಪ್ಪಾಗಿ ತಿಳ್ಕೋಬಾರ್ದು. ಮನೆಗಳಲ್ಲಿ ಮನೆಯ ವಾತಾವರಣ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ, ನೆನ್ಪಿಟ್ಕೊಳ್ಳಿ. ಮಗುವನ್ನ ಇಟ್ಕೊಂಡು ದಂಪತಿಗಳು ಜಗಳ ಮಾಡಕ್ಕೆ ಹೋಗಬೇಡಿ. ನೀವು ಜಗಳ ಮಾಡುವಾಗ ಆಡೋ ಮಾತುಗಳೆಲ್ಲ ಮಗುವಿನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಒಬ್ಬ ತಂದೆ ಸಾಲ ಮಾಡಿರ್ತಾನೆ, ಕಾರಣ ಏನೇ ಇರಲಿ, ಕುಟುಂಬ ನಿರ್ವಹಣೆಗೋ ಮಗುವಿನ ವಿದ್ಯಾಭ್ಯಾಸಕ್ಕೋ ಸಾಲ ಮಾಡಿರ್ತಾನೆ. ಸಾಲಗಾರ ಮನೆ ಬಾಗಿಲಿಗೆ ಬರ್ತಾನೆ. ಮನೆ ಬಾಗಿಲಲ್ಲಿ ಆ ಮಗು ಕೂತ್ಕೊಂಡು ಓದ್ತಾ ಇರುತ್ತೆ. ತಂದೆ ಆ ಮಗು ಹೇಳ್ತಾನೆ, ಲೇ ಕೃಷ್ಣ ಬೋರಯ್ಯ ಅಂತ ಒಬ್ಬ ಬರ್ತಾನೆ, ಅವನು ಬಂದ್ರೆ ಅಪ್ಪ ಇಲ್ಲ ಅಂತ ಹೇಳು ಅಂತ ಹೇಳ್ತಾನೆ. ಅವನು ಬೋರಯ್ಯ ಬರ್ತಾನೆ, ಮಗು ಹೇಳುತ್ತೆ, ಎಲ್ಲೋ ನಿಮ್ಮಪ್ಪ ಅಪ್ಪ ಇಲ್ಲ ಆಚೆ ಹೋದ್ರು ಅಂತ. ಅವನದನ್ನು ನಂಬಿಬಿಟ್ಟು ಹೊರಟೋಗ್ತಾನೆ. ಅಲ್ಲಿಗೆ ಅವನ ತಲೆ ಒಳಗೆ ಏನು ಹೋಗುತ್ತೆ? ನಾನು ಸುಳ್ಳು ಹೇಳ್ತಾ ಇದ್ದೀನಿ, ನಾನು ಹೇಳೋ ಸುಳ್ಳು ಅವನು ನಂಬ್ತಾ ಇದ್ದಾನೆ. ಅಲ್ಲಿಗೆ ಸುಳ್ಳು ಹೇಳೋದನ್ನ ಯಾರು ಕಲಿಸ್ಕೊಡ್ತಾರೆ? ನಿಮ್ಮ ಅಪರಾಧಗಳು ನಿಮ್ಮಲ್ಲೇ ಇರಲಿ, ಮಕ್ಕಳಿಗೆ ಕಲಿಸ್ಬೇಡಿ. ನಾಳೆ ಅವನು ಬೆಳೆದ ಮೇಲೆ ಅವನು ಸುಳ್ಳು ಹೇಳ್ತಾನೆ. ಯಾಕೋ 8 ಗಂಟೆ ಆದಿಗೆ ಏನೋ ಎಲ್ಲೋ ಹೋಗಿದೆ, ಅಪ್ಪ ಸ್ಪೆಷಲ್ ಕ್ಲಾಸ್ ಇತ್ತು ಅಂತಾನೆ. ಸುಳ್ಳು ಹೇಳ್ತಾನೆ. ಅವನು ಸ್ಪೆಷಲ್ ಕ್ಲಾಸ್ ಏನಿದೆ ಅನ್ನೋದು ಅವ್ರ ಅಪ್ಪನಿಗೆ ಗೊತ್ತು. ಯಾಕೆಂದ್ರೆ ಅವ್ರ ಅಪ್ಪನೂ ಸ್ಪೆಷಲ್ ಕ್ಲಾಸ್ ಅಟೆಂಡ್ ಮಾಡಿ ಬಂದಿರ್ತಾನೆ ಅಲ್ವಾ? ಇದೇ ಸಂಸ್ಕೃತಿ ಅಂತ ಹೇಳೋದು, ಸಂಸ್ಕಾರ ಅಂತ ಹೇಳೋದು. ಮಕ್ಕಳಿಗೆ ನಾವು ಮನೆಯಲ್ಲಿ ಒಳ್ಳೆಯ ವಾತಾವರಣ ಕೊಡಬೇಕು. ಶಿಕ್ಷಣದ ಜೊತೆಯಲ್ಲಿ ಒಳ್ಳೆಯ ವಾತಾವರಣವನ್ನು ಕೊಟ್ಟರೆ ಅವನು ಸಮಾಜದಲ್ಲಿ ಸಜ್ಜನನಾಗಿ ಬದುಕ್ತಾನೆ. ಈ ಶಿಕ್ಷಕರ ಬಗ್ಗೆ ನಾನು ಹೇಳಲೇಬೇಕು. ಶಿಕ್ಷಕರು ಇದ್ದಾರಲ್ಲ, ನಿಂತುಕೊಂಡು ಪಾಠ ಮಾಡ್ತಾರೆ. ಮಕ್ಕಳನ್ನು ಕೂರಿಸ್ಬಿಟ್ಟು ಇಡೀ ದಿನ ನಿಂತ್ಕೊಂಡು. ಯಾಕೆ ಅಂದರೆ ಸಮಾಜದವರು ನಿಂತ್ಕೊಂಡು ಬಾಳಲಿ ಅಂತ, ಅವ್ರು ನಿಂತ್ಕೊಳ್ಳಿ ಅಂತ. ತಂದೆ ತಾಯಿಗಾದ್ರೂ ಒಂದು ಸಣ್ಣ ಸ್ವಾರ್ಥ ಇರುತ್ತೆ. ಮಗ ಬೆಳೆದು ನಾಳೆ ನಾನು ಮುಪ್ಪಿನ ವಯಸ್ಸಿನಲ್ಲಿ ನನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋ ಸ್ವಾರ್ಥ ತಂದೆ ತಾಯಿಗಿರುತ್ತೆ. ಆದರೆ ಯಾವ ಶಿಕ್ಷಕರಿಗೂ ಇರೋದಿಲ್ಲ. ಅವರು ನಿಸ್ವಾರ್ಥದಿಂದ ಅವರಿಗೆ ತಮ್ಮ ಎಲ್ಲ ಕಲಿಕೆಯನ್ನು ಧಾರೆ ಎರೀತಾರೆ. ಎಲ್ಲ ಕಲಿಕೆಯನ್ನು ಒಬ್ಬ ಸ್ಟೂಡೆಂಟ್ನ ರ್ಯಾಂಕ್ ಸ್ಟೂಡೆಂಟ್ ಮಾಡಬೇಕು ಅಂತ ಹೇಳಿ ಎಷ್ಟು ಶ್ರಮ ಪಡ್ತಾರೆ ಅವರು. ಮನೆಯಲ್ಲಿ ತನ್ನ ಮಗ ಇರ್ತಾನೆ, ಅವನಿಗೂ ಕೂಡ ಅದನ್ನು ಕರೆಕ್ಟಾಗಿ ಹೇಳ್ಕೊಡಲ್ಲ. ಆದರೆ ತನ್ನ ಮುಂದೆ ಬಂದು ಕೂತ್ಕೊಳ್ಳೋ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ತಮ್ಮ ಜ್ಞಾನಾರ್ಜನೆಯನ್ನು ಮಾಡ್ತಾರೆ. ಅದು ಶಿಕ್ಷಕರ ಶ್ರಮ. ನಿವೃತ್ತಿಯೇ ಇಲ್ಲದ ಒಂದು ವೃತ್ತಿ ಇದೆ ಅಂದರೆ ಅದು ಶಿಕ್ಷಕ ವೃತ್ತಿ. ಅವ್ರಿಗೆ ನಿವೃತ್ತಿನೇ ಇರೋದಿಲ್ಲ. ಸರ್ಕಾರ ರಿಟೈರ್ಮೆಂಟ್ ಕೊಟ್ಟು ಸಂಬಳ ನಿಲ್ಲಿಸುತ್ತೆ, ಆದರೆ ಅವ್ರು ಸುಮ್ಮನೆ ಇರೋದಿಲ್ಲ. ಸಿಕ್ಕದಾಗ ಎಲ್ಲ ಮಕ್ಕಳಿಗೆ ಸರಿ ಇಲ್ಲ ಕಣೋ ಹೀಗೆ ಬರೆಯೋ, ಅದು ಸರಿ ಇಲ್ಲ ಕಣೋ ಹೀಗೆ ಓದ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಶಿಕ್ಷಕರನ್ನ ಗೌರವಿಸಬೇಕಾದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ, ಧರ್ಮ. ನನ್ನ ದಿನಚರಿ ಶುರುವಾಗೋದು ಮುಂಜಾನೆ 3:30 ಗಂಟೆಯಲ್ಲಿ. 3:30 ಗಂಟೆ ನಾನು ದಿನ ಎದ್ದೇಳ್ತೀನಿ. ಎದ್ದು ವ್ಯಾಯಾಮ, ಧ್ಯಾನ, ಯೋಗ ಎಲ್ಲ ಮುಗಿಸಿ ನಾನು ಬರವಣಿಗೆ ಶುರು ಮಾಡ್ತೀನಿ. ಆಗ ನನ್ನ ಮೊದಲ ಅಕ್ಷರ ಮಾತೃದೇವೋ ಭವ, ಪಿತೃದೇವೋ ಭವ, ಗುರುಭ್ಯೋ ನಮಃ. ಗುರುವಿಗೆ ವಂದಿಸದೆ ನನ್ನ ದಿನಚರಿ ಶುರು ಮಾಡೋದೇ ಇಲ್ಲ. ಇವತ್ತು ನಾನು ನಿಮ್ಮ ಎದುರು ನಿಂತ್ಕೊಂಡಿದ್ದೀನಿ, ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಗುರುಗಳು ನನಗೆ ಕಲಿಸಿದಂಥ ಪಾಠ. ಇವತ್ತು ನಾನು 4 ಮಾತಾಡ್ತಿದ್ದೀನಿ ಅಂದರೆ ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಂಥ ವಿದ್ಯೆ, ನನಗೆ ಸಿಕ್ಕಂಥ ಶಿಕ್ಷಣ. ಸರ್ಕಾರಿ ಶಾಲೆಯಲ್ಲಿ ಓದಿದೆ ನಾನು.
ಅದೇನು ಅವಮಾನ ಅಲ್ಲ. ಇವತ್ತು ದೊಡ್ಡ ಸಾಧಕರೆಲ್ಲ ಸರ್ಕಾರಿ ಶಾಲೆಗೆ ಓದ್ಬಿಟ್ಟೆ ಬಂದಿರೋದು. ಆದರೆ ಕಲಿಸಿದಂಥ ಗುರುವನ್ನು ನಾನು ಯಾವತ್ತೂ ಮರೆಯಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಗುರುವಿಗೆ ಗುಲಾಮರಾಗಿರೋದು, ಇಲ್ಲದೆ ಹೋದ್ರೆ ನಿಮ್ಗೆ ಏಳ್ಗೆನೇ ಇರೋದಿಲ್ಲ. ಗುರುವಿನ ಗುಲಾಮನಾಗಲೇಬೇಕು, ಗುರುವಿಗೆ ನಮಸ್ಕಾರ ಮಾಡಲೇಬೇಕು. ಅವ್ರು ಜೀವಂತವಾಗಿದ್ದಾರೋ ಇಲ್ಲವೋ ಅವರಿಗೆ ನಾವು ಶರಣಾದರೆ ಮಾತ್ರ ಅವರ ವಿದ್ಯೆ ನಮಗೆ ಫಲಕಾರಿಯಾಗುತ್ತೆ ಅನ್ನೋದು ಮಹಾಭಾರತದಲ್ಲಿ ಕರ್ಣನಿಗೆ ದೊಡ್ಡ ಒಂದು ಎಕ್ಸಾಂಪಲ್. ನೀವೆಲ್ಲ ಭಾರತ ಗೊತ್ತಿದ್ರೆ ಪರಶುರಾಮನ ಶಾಪದಿಂದ ಕರ್ಣ ತನ್ನ ವಿದ್ಯೆಯನ್ನೇ ಮರೆತು ಬಿಡ್ತಾರೆ. ನೀವೆಲ್ಲ ನೋಡಿರ್ತೀರಿ ಎಲ್ಲರೂ ಕೂಡ. ಹಾಗಾಗಿ ಇವತ್ತು ಶಿಕ್ಷಕರನ್ನ ಗೌರವಿಸುವಂಥ ಕೆಲಸ ಮಾಡಿದ್ದಾರೆ. ಈ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇವರಿಗೆ ಈ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಮಾಧ್ಯಮ ಕೂಡ, ಮಾಧ್ಯಮ ಬಹಳ ಅದ್ಭುತವಾದಂಥ ಶಕ್ತಿ, ದೇಶದ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಶಕ್ತಿ ಆ ಮಾಧ್ಯಮಕ್ಕಿದೆ. ಇದನ್ನು ಶಬ್ದವೇದಿಯಲ್ಲಿ ಒಂದು ಸಂಭಾಷಣೆ ಮುಖಾಂತರ ಹೇಳಿರ್ತೀನಿ. ಒಂದು ಪೆನ್ನಿಗೆ ಒಂದು ದೇಶದ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಇರುತ್ತೆ ಒಂದು ಬರವಣಿಗೆಗೆ ಅಂತ. ಅದು ನನಗೆ ಗೊತ್ತಿದೆ, ಹಾಗಾಗಿ ನಾನು ಬರೆದೆ. ಎಲ್ಲ ಪತ್ರಿಕಾ ಮಿತ್ರರು ಇವತ್ತೆಲ್ಲ ನೀವು ಇಲ್ಲಿ ಸನ್ಮಾನಿತರಾಗಿದ್ದೀರಿ. ನೀವು ನಿಮ್ಮ ವಲಯದಲ್ಲಿ ಸಾಧನೆಯನ್ನು ಮಾಡಿರ್ತೀರಿ. ನಿಮ್ಮ ಸಾಧನೆಗೆ ನಮ್ಮ ಶರಣು. ನಿಮ್ಮ ಪ್ರಯತ್ನ ಹೀಗೆ ಮುಂದೆ ಸಾಗಲಿ, ಸಮಾಜವನ್ನು ಒಳ್ಳೆ ದಾರಿಯಲ್ಲಿ ತಗೊಂಡೋಗುವಂಥ ಪ್ರಯತ್ನ ನಡೀಲಿ. ಈ ವೇದಿಕೆಗೆ ನನ್ನನ್ನು ಕರೆಸಿ ಮಹಾನ್ ಸಾಧಕರ ಜೊತೆಯಲ್ಲಿ ಕೂರಿಸಿ ನಮಗೊಂದು ಸಣ್ಣ ಕೆಲಸವನ್ನು ಕೊಟ್ಟು ನಿಮ್ಮನ್ನು ಗೌರವಿಸುವಂಥ ಒಂದು ಅದ್ಭುತವಾದ ಕಾಯಕವನ್ನು ನಮಗೆ ಕೊಟ್ಟಿದ್ದಕ್ಕೆ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ವೇದಿಕೆಯಿಂದ ನನ್ನನ್ನು ಬೀಳ್ಕೊಡ್ಬೇಕು. ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ಇದ್ದರೆ ಕ್ಷಮಿಸ್ಬಿಡಿ. ನಾವು ನಿತ್ಯ ಕಲಿಯುವಂಥ ವಿದ್ಯಾರ್ಥಿ, ನಾನೇನು ಮೇಷ್ಟ್ರಲ್ಲ. ನಾನು ನಿತ್ಯ ಕಲಿತಾ ಇರ್ತೀನಿ, ಕಲಿತು ಕೆಲಸ ಮಾಡ್ತಾ ಇರ್ತೀನಿ. ಧನ್ಯವಾದ. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.